ವಚನಾಮೃತ ಹದೀಸ್ ಪಾಠ 6. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹ್. ಅನ್ ಅಬಿ ಹುರೈರತ ರದಿಯಲ್ಲಾಹು ತಆಲ ಅನ್ಹು ಅನ್ನ ರಸೂಲಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ قال أقرب ما يكون العبد من ربه وهو ساجد فأكثروا الدعاء. ಅಲ್ಲಾಹನ ಸಂದೇಶವಾಹಕರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಬ್ಬ ದಾಸನು ತನ್ನ ಪ್ರಭುವಿಗೆ ಅತ್ಯಂತ ಹತ್ತಿರವಾಗುವುದು ಅವನು ಸುಜೂದು ಮಾಡುತ್ತಿರುವಾಗ. ಆದ್ದರಿಂದ ನೀವು ನಿಮ್ಮ ಪ್ರಾರ್ಥನೆಯನ್ನು ಹೆಚ್ಚಿಸಿ. ಒಬ್ಬ ದಾಸನು ತನ್ನ ಪ್ರಭುವಿಗೆ ಅತ್ಯಂತ ಹತ್ತಿರವಾಗುವುದು ಅವನು ಸಾಷ್ಟಾಂಗ ಮಾಡುವಾಗ. ಅಲ್ಲಿ ಆ ಸಮಯದಲ್ಲಿ ಅಲ್ಲಾಹನನ್ನು ನೆನಪಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ತನ್ನ ಅಹಂಭಾವವನ್ನು ನೆಲದಲ್ಲಿ ಹುದುಗಿಸಿಕೊಳ್ಳುವ ಸಮಯ ರಾಜಾಧಿರಾಜನಾದ ಅಲ್ಲಾಹನ ಮುಂದೆ ಕಾಯ ವಾಚ ಮನಸ್ಸ ಶರಣಾಗುವ ಅಂತರಾರ್ಥವನ್ನು ಕ್ರಿಯೆಯ ಮೂಲಕ ತೋರ್ಪಡಿಸುವ ಪರಮ ಶರಣಾಗತಿ. ಇಲ್ಲಿ ಅವನು ತನ್ನ ಪ್ರಾರ್ಥನೆಯನ್ನು ಹೆಚ್ಚಿಸಬೇಕು. ಅಂದರೆ ಸಾಷ್ಟಾಂಗ ನಮಸ್ಕಾರದ ಸಮಯದಲ್ಲಿ ಪ್ರಾರ್ಥನೆ ಮತ್ತು ಪಾಪಗಳ ಕ್ಷಮೆಯ ಮೂಲಕ ಪ್ರಾರ್ಥನೆಯನ್ನು ಹೆಚ್ಚಿಸಬೇಕು ಎಂದು ಇಲ್ಲಿ ಕರೆ ನೀಡಲಾಗಿದೆ. ಈ ಹದೀಸ್ ಅನ್ನು ಇಮಾಮ್ ಮುಸ್ಲಿಂ ತಮ್ಮ ಸಹೀಹಿನಲ್ಲಿ ಸೇರಿಸಿದ್ದಾರೆ. ಆದ್ದರಿಂದ ಅಲ್ಲಾಹನ ಗುಲಾಮನು ತನ್ನ ಪ್ರಭುವಿಗೆ ಅತ್ಯಂತ ಹತ್ತಿರವಾಗುವುದು ಎಂದರೆ ಈ ನಿಕಟತೆಯು ಆ ಸೇವಕನ ಹೃದಯದಲ್ಲಿ ಎಷ್ಟು ಭಕ್ತಿ ಇದೆ ಮತ್ತು ಅವನ ಅಂಗಗಳು ಅದನ್ನು ಹೇಗೆ ತೋರ್ಪಡಿಸಿವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಭಕ್ತನ ನಂಬಿಕೆ, ಅಲ್ಲಾಹನ ಮೇಲಿನ ಪ್ರೀತಿ, ಅವನ ಕಡೆಗೆ ಪ್ರಾಮಾಣಿಕತೆ, ಇಖ್ಲಾಸ್ ಇದರ ಪ್ರಕಟ ರೂಪವಾಗಿದೆ ಸುಜೂದು. ಆದ್ದರಿಂದ ಈ ಸಂದರ್ಭದಲ್ಲಿ ಅಲ್ಲಾಹು ತನ್ನ ಪ್ರೀತಿಯ ಸೇವಕನನ್ನು ತನ್ನ ಹತ್ತಿರಕ್ಕೆ ಸೆಳೆಯುತ್ತಾನೆ. ಅಲ್ಲಾಹನು ಅವನಿಂದ ಸಂಪ್ರೀತನಾಗುತ್ತಾನೆ. ವಿಧೇಯತೆ ಮತ್ತು ನಂಬಿಕೆಯ ಮೂಲಕ ಸೇವಕನು ತನ್ನ ಸೃಷ್ಟಿಕರ್ತನಿಗೆ ಹತ್ತಿರವಾಗುತ್ತಾನೆ. ಇದು ಪರಸ್ಪರ ಅನ್ಯೋನ್ಯವಾಗಿರುವ ಹಾಗೂ ಆತ್ಮೀಯವಾಗಿರುವ ಸಂಬಂಧದತೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಹೇಳಿದಂತೆ, ಮನ್ ತಕರ್ರಬ ಇಲಯ್ಯ ಶಿಬ್ರನ್ ತಕರ್ರಬತು ಇಲೈಹಿ ದಿರಾಅನ್ ವಮನ್ ತಕರ್ರಬ ಇಲಯ್ಯ ದಿರಾಅನ್ ತಕರ್ರಬತು ಇಲೈಹಿ ಬಾನ್ ವೈದಾ ಅತಾನಿ ಯಮ್ಶಿ ಅತೈತುಹು ಹರ್ವಲತನ್. ಅಲ್ಲಾಹು ಸುಬ್ಹಾನಹು ವ ತಆಲನ ಮಾತನ್ನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕುದಿಸಿ ಹದೀಸ್ ಮೂಲಕ ಹೀಗೆ ಉದ್ಧರಿಸುತ್ತಾರೆ. ಅಲ್ಲಾಹು ಹೇಳುತ್ತಾನೆ, ಯಾರು ಗೇಣಿನಷ್ಟು ನನ್ನ ಕಡೆಗೆ ಸಮೀಪಿಸುತ್ತಾನೆ, ನಾನು ತೋಲಿನ ದೂರದಲ್ಲಿ ಅವನನ್ನು ಸಮೀಪಿಸುತ್ತೇನೆ. ಯಾರು ನನ್ನ ಹತ್ತಿರ ತೋಲಿನ ಅಂತರದಲ್ಲಿ ಸಮೀಪಿಸುತ್ತಾರೆ, ನಾನು ಅವನ ಕಡೆಗೆ ಒಂದು ಮಾರು ಹತ್ತಿರವಾಗುತ್ತೇನೆ. ಅವನು ನನ್ನ ಕಡೆಗೆ ನಡೆದು ಬಂದಾಗ ನಾನು ಅವನ ಬಳಿಗೆ ಓಡಿ ಬರುತ್ತೇನೆ. ಇದು ಸೇವಕನ ಸಾಮೀಪ್ಯಕ್ಕೆ ಪ್ರತಿಯಾಗಿರುವ ಸಾಮೀಪ್ಯವಾಗಿದೆ. ಆದ್ದರಿಂದ ಸೇವಕನ ಹೃದಯವು ಅವನ ಸೃಷ್ಟಿಕರ್ತನ ಕೈಯಲ್ಲಿದೆ, ಅವನ ಅಧೀನದಲ್ಲಿದೆ. ಹೃದಯಗಳು ನಿರಾಕರಿಸಲಾಗದ ಸ್ಥಿತಿಗಳನ್ನು ಹೊಂದಿವೆ. ಅವು ದಾಸ್ಯ, ನಂಬಿಕೆ ಮತ್ತು ಭಕ್ತಿಯ ಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪುತ್ತವೆ. ದಾಸನು ಅಲ್ಲಾಹನಿಗೆ ಎಷ್ಟರ ಮಟ್ಟಿಗೆ ತನ್ನ ಹೃದಯವನ್ನು ತೆರೆದುಕೊಳ್ಳುತ್ತಾನೋ ಅದಕ್ಕಿಂತಲೂ ಹೆಚ್ಚಾಗಿ ಅತಿ ಶೀಘ್ರವಾಗಿ ಅವನು ದಾಸನ ಕಡೆಗೆ ಮುಖ ಮಾಡುತ್ತಾನೆ. ಅದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತೆ, ಮಹಬ್ಬತ್ತನ ಲಕ್ಷಣ ಅದು ಸೇವಕನ ಹೃದಯದಲ್ಲಿ ಸಂಭವಿಸುತ್ತದೆ. ಅಲ್ಲಾಹನನ್ನು ತಿಳಿದುಕೊಳ್ಳುವುದರಿಂದ, ಆತನಲ್ಲಿ ಅಚಲವಾದ ನಂಬಿಕೆ ಇಡುವುದರಿಂದ, ಆತನ ಇಷ್ಟಕ್ಕೆ ಹೊಂದಿಕೊಂಡು ನಡೆಯುವುದರಿಂದ, ಆತನ ಅನಿಷ್ಟಕ್ಕೆ ಒಗ್ಗಿಕೊಳ್ಳದೆ ನಡೆಯುವುದರಿಂದ ಇದು ಸಂಭವಿಸುತ್ತದೆ. ಈ ಹದೀಸ್ನಲ್ಲಿ ಹೇಳುವಂತೆ ಒಬ್ಬ ಸೇವಕನು ತನ್ನ ಪ್ರಭುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಅವನು ಅವನಿಗೆ ಅತ್ಯಂತ ಹತ್ತಿರವಾಗುತ್ತಾನೆ. ಸೂರಾ ಅಲಕ್ನಲ್ಲಿ ಹೇಳಿದ ಪ್ರಕಾರ ವಸ್ಜುದ್ ವಖತರಿಬ್, ಸೂರಾ ಅಲಕ್ನ 19ನೇ ವಚನ, ವಸ್ಜುದ್ ವಖತರಿಬ್, ಸುಜೂದು ಮಾಡು, ಅವನ ಸಾಮೀಪ್ಯವನ್ನು ಗಳಿಸು ಎನ್ನುವ ಮಾತು ಈ ಆಶಯಕ್ಕೆ ಪುಷ್ಟಿ ನೀಡುತ್ತದೆ.
ಇಮಾಮ್ ನಬವಿ ಹೇಳುತ್ತಾರೆ, ಇನ್ನ ಸುಜೂದ ಹುವ ಗಾಯತ್ತುನ್ ಫಿ ತವಾದುಅ ವಲ್ ಉಬೂದಿಯ್ಯ ವಲ್ ಖುಲೂಅ ಫಫೀಹಿ ತಮ್ಕೀನು ಅಜ್ಜಿ ಅಲಾಇಲ್ ಇನ್ಸಾನ್ ವಅಲಾಹಾ ವಹುವಲ್ ವಜ್ಹು ತುಮಕ್ಕಿನುಹು ಮಿನಲ್ ಅರ್ದ್ ಮೂತಿಯಲ್ ಅಕ್ದಾಮ್ ಫಹಾದಾ ಲಾ ಶಕ್ಕ ಅನ್ನಹು ಗಾಯತ್ತು ತವಾದು ಫಫೀಹಿ ಗಾಯತ್ತು ಇನ್ಹಿತಾತಿನ್ ಮಿನಲ್ ಅಬ್ದ್ ತವಾದುಅನ್ ಲಿರಬ್ಬಿಹಿ ತಬಾರಕ ವ ತಆಲ. ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಸಾಷ್ಟಾಂಗ ನಮಸ್ಕಾರವು ಅತ್ಯಂತ ವಿನಮ್ರ, ದಾಸ್ಯ ಮತ್ತು ವಿಧೇಯತೆಯಿಂದ ಕೂಡಿದೆ. ಏಕೆಂದರೆ ಅದು ಮನುಷ್ಯನ ಅತ್ಯಂತ ಪ್ರೀತಿಯ ಮತ್ತು ಅತ್ಯುನ್ನತ ಅಂಗವಾದ ಮುಖವನ್ನು ಪಾದಗಳು ತುಳಿಯುವ ನೆಲಕ್ಕೆ ಊರಲು ಅನುವು ಮಾಡಿಕೊಡುತ್ತದೆ. ಅದು ಸೇವಕನ ಶರಣಾಗತಿ. ಒಬ್ಬ ವ್ಯಕ್ತಿಯು ತನ್ನ ಹಣೆಯನ್ನು ನೆಲದ ಮೇಲೆ ಇಡುವಾಗ ಅಲ್ಲಾಹನಿಗೆ ವಿನಮ್ರತೆಯಿಂದ ಬಾಗುವ ದೀನತೆ ಪ್ರಕಟವಾಗುತ್ತದೆ. ಅಲ್ಲಾಹು ನೆಲದಲ್ಲಿ ಇದ್ದಾನೆ ಎಂದ ಅರ್ಥವಲ್ಲ. ಅಲ್ಲಾಹು ಸ್ಥಳಕಾಲಗಳಿಂದ ಅತೀತನು. ಆದ್ದರಿಂದಲೇ ಆ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತವಾದ ದಿಕ್ರ್ ಸುಬ್ಹಾನ್ ರಬ್ಬಿಯಲ್ ಅಲಾ ವ ಬಿಹಮ್ದಿಹಿ, ನನ್ನ ಪ್ರಭು ಉನ್ನತನು ಎಂಬ ತಾತ್ಪರ್ಯದಲ್ಲಿ ಅಳವಡಿಸಲಾಗಿದೆ. ಸೇವಕನ ಪರಿಪೂರ್ಣತೆಯು ಗುಲಾಮಗಿರಿಯ ಪರಿಪೂರ್ಣತೆಯಿಂದಾಗಿರುತ್ತದೆ. ಇಲ್ಲಿ ಯಾವುದೇ ಅಹಂಕಾರದ ಸುಳಿವಿಲ್ಲ. ಈ ಹದೀಸಿನಲ್ಲಿ ಸುಜೂದಿನ ಸಂದರ್ಭದಲ್ಲಿ ನಿಮ್ಮ ಪ್ರಾರ್ಥನೆಗಳನ್ನು ಹೆಚ್ಚಿಸಿ ಎನ್ನಲಾಗಿದೆ, ಏಕೆಂದರೆ ಅದಕ್ಕೆ ಉತ್ತರ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಪ್ರಾರ್ಥನೆಯನ್ನು ಹೆಚ್ಚಿಸುವ ಈ ಆಜ್ಞೆಯು ಸೇವಕನ ಎಲ್ಲ ಅಗತ್ಯಗಳಿಗಾಗಿ ವಿನಂತಿಯನ್ನು ಹೆಚ್ಚಿಸುವ ಪ್ರಚೋದನೆಯನ್ನು ಒಳಗೊಂಡಿದೆ. ಹದೀಸ್ನಲ್ಲಿ ಹೇಳಲಾದ ಪ್ರಕಾರ, ಯಸ್ಅಲ ಅಹದುಕುಂ ರಬ್ಬಹು ಹಾಜತಹು ಕುಲ್ಲಹ ಹತ್ತಾ ಶಶಅ ನಅಲಹು. ತುರ್ಮುದಿ ರಿವಾಯತ್ ಮಾಡಿದ ಹದೀಸಿನಲ್ಲಿ ಇರುವ ಪ್ರಕಾರ, ನಿಮ್ಮಲ್ಲಿ ಒಬ್ಬರು ಅವನ ಎಲ್ಲ ಅಗತ್ಯಗಳನ್ನು ಅಲ್ಲಾಹನಲ್ಲಿ ಕೇಳಲಿ, ಅವನ ಪಾದರಕ್ಷೆಯ ಅಟ್ಟೆ ಮುರಿದು ಹೋದರೂ ಕೂಡ ಅದನ್ನು ಅಲ್ಲಾಹನಲ್ಲಿ ಕೇಳಲಿ. ಆದ್ದರಿಂದ ಸಾಮಾನ್ಯ ಅಸಾಮಾನ್ಯ ಎಂಬ ಭೇದವಿಲ್ಲದೆ ಅವನು ತನ್ನ ಎಲ್ಲ ಅಗತ್ಯಗಳನ್ನು ಅಲ್ಲಾಹನಲ್ಲಿ ಕೇಳುತ್ತಾನೆ. ಇದು ಅವನ ನಿರ್ದಿಷ್ಟ ಅಗತ್ಯವನ್ನು ಹೆಚ್ಚಿಸುವ ಮತ್ತು ಒತ್ತಾಯಿಸುವ ಮೂಲಕವೂ ಸಂಭವಿಸುತ್ತದೆ. ಆದ್ದರಿಂದ ಅವನು ಪ್ರಾರ್ಥನೆಯನ್ನು ಹೆಚ್ಚಿಸುತ್ತಾನೆ, ಅದನ್ನು ಪೂರೈಸಲು ಅಲ್ಲಾಹನನ್ನು ಕೇಳುತ್ತಾನೆ. ನಿಜಕ್ಕೂ ಪರಮ ಪೂಜ್ಯನೂ ಶ್ರೇಷ್ಠನೂ ಆದ ಅಲ್ಲಾಹನು ನಿರಂತರವಾಗಿ ತನ್ನನ್ನು ಪ್ರಾರ್ಥಿಸುವವರನ್ನು ಪ್ರೀತಿಸುತ್ತಾನೆ. ಸಿಟ್ಟಿಗಳಂತೆ ಅಲ್ಲ, ಅತಿಯಾಗಿ ಬೇಡುವವರಿಂದ ಬೇಸರ, ಹೊರೆ ಮತ್ತು ಆಯಾಸ ಇಲ್ಲ. ಕುರ್ಆನಿನಲ್ಲಿ ಸ್ವಾಭಿಮಾನಿಗಳಾದ ಬಡವರ ಬಗ್ಗೆ ಹೇಳಿದ ಪ್ರಕಾರ, ಲಾ ಯಸ್ಅಲೂನ ಅನ್ನಾಸ ಇಲ್ಹಾಫಾ, ಸೂರಾ ಅಲ್ ಬಕರಾ 273ನೇ ಆಯತ್ತಿನಲ್ಲಿ ಹೇಳಿದ್ದು, ಅವರು ಜನರಲ್ಲಿ ಒತ್ತಾಯಪೂರ್ವಕ ಕೇಳಿ ತೊಂದರೆ ಕೊಡುವುದಿಲ್ಲ ಎಂದಾಗಿದೆ. ಅಂದರೆ ಜನರಲ್ಲಿ ಒತ್ತಾಯದಿಂದ ಪದೇ ಪದೇ ಬೇಡುವಂತಿಲ್ಲ, ಅನ್ಯಥಾ ಅವರಿಗೆ ಕಿರುಕುಳವಾಗುತ್ತದೆ, ಸಿಟ್ಟು ಬರ್ತದೆ, ಸಂಬಂಧ ಹಳಸುತ್ತದೆ. ಆದರೆ ಅಲ್ಲಾಹನಲ್ಲಿ ಯಾರು ಕೇಳಿದರೂ ಇಷ್ಟ, ಎಷ್ಟು ಬಾರಿ ಕೇಳಿದರೂ ಕೇಳಿದಷ್ಟು ಖುಷಿ, ಸಿಟ್ಟು ಬರುವುದಿಲ್ಲ, ಪ್ರೀತಿ ಹೆಚ್ಚುತ್ತದೆ, ಸಂಬಂಧ ಗಾಢವಾಗುತ್ತದೆ. ಆದ್ದರಿಂದ ಅಲ್ಲಾಹನು ಪ್ರಾರ್ಥನೆಯಲ್ಲಿ ನಿರಂತರವಾಗಿ ಇರುವವರನ್ನು ಗಾಢವಾಗಿ ಪ್ರೀತಿಸುತ್ತಾನೆ. ಅಲ್ ಹಾಫಿಜ್ ಇಬ್ನ್ ರಜಬ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಇನ್ನ ಆಲ್ಮ ಫರಾಯಿಲಿಲ್ ಬದನಿಲ್ಲತಿ ತುಕರ್ರಿಬು ಇಲಲ್ಲಾಹ್ ಹಿಯ ಹಾದಿಹಿ ಸ್ವಲಾತ್. ಅಲ್ಲಾಹನ ಕಡೆಗೆ ಹತ್ತಿರ ತರುವ ಭೌತಿಕ ದೈಹಿಕ ಕರ್ತವ್ಯಗಳಲ್ಲಿ ಅತ್ಯಂತ ದೊಡ್ಡದು ನಮಾಜ್ ಆಗಿರುತ್ತದೆ ಎಂದು ಈ ಹದೀಸಿನ ಆಧಾರದಲ್ಲಿ ಇಬ್ನ್ ರಜಬ್ ಅರ್ಥ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಒಬ್ಬ ಗುಲಾಮನು ತನ್ನ ಪ್ರಭುವಿಗೆ ಅತ್ಯಂತ ಹತ್ತಿರವಾಗುವುದು ಅವನು ಸಾಷ್ಟಾಂಗ ಮಾಡುವ ಸಂದರ್ಭದಲ್ಲಾಗಿದೆ ಎಂದು ಇಲ್ಲಿ ಹೇಳಲಾಗಿದೆ. ಅವರು ದಾನ ಮಾಡುವಾಗಲಾಗಲಿ ಹತ್ತಿರವಾಗುತ್ತಾರೆ ಎಂದು ಹೇಳಿಲ್ಲ. ಉಪವಾಸ ಮಾಡುವಾಗಲೂ ಅವರು ಹತ್ತಿರವಾಗುತ್ತಾರೆ ಎಂದು ಹೇಳಲಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಸುಜೂದನ್ನು ಹೇಳಲು ಕಾರಣ ಅದು ನಮಾಜಿನ ಭಾಗ ಎಂಬ ನೆಲೆಯಲ್ಲಾಗಿದೆ. ಆದ್ದರಿಂದ ಕೆಲವು ವಿದ್ವಾಂಸರು ನಮಾಜಿನಲ್ಲಿ ನಿಂತುಕೊಳ್ಳುವುದಕ್ಕಿಂತ ಸಾಷ್ಟಾಂಗ ಮಾಡುವುದು ಅತ್ಯಂತ ಪ್ರಧಾನ, ಶ್ರೇಷ್ಠ ಎಂದು ತೀರ್ಮಾನಿಸಿದ್ದಾರೆ. ಇದರ ಅರ್ಥ, ಒಬ್ಬ ದಾಸನು ತನ್ನ ನಮಾಜಿನಲ್ಲಿ ತನ್ನ ನಿಲುವನ್ನು ರುಕು ಮತ್ತು ಸುಜೂದನ್ನು ಹೆಚ್ಚಿಸಬೇಕೇ,
ಅಥವಾ ಅವನು ತನ್ನ ನಿಲುವನ್ನು ದೀರ್ಘಗೊಳಿಸಬೇಕೇ, ಅಂದರೆ ಅವನು ಒಂದು ರಕಾತಿನಲ್ಲಿ ಸೂರಾ ಅಲ್ ಬಕರಾ ಅನ್ನು ಓದಿ ದೀರ್ಘಕಾಲ ರುಕು ಮಾಡಬಹುದು, ನಂತರ ದೀರ್ಘಕಾಲ ಸಾಷ್ಟಾಂಗ ಮಾಡಬಹುದು ಮತ್ತು ನಂತರ ಎರಡನೇ ರಕಾತಿನಲ್ಲಿ ಉದಾಹರಣೆಗೆ ಸೂರಾ ಅಲ್ ಇಮ್ರಾನ್ ಅನ್ನು ಪಠಿಸಬಹುದು. ಹೀಗೆ ಮಾಡುವುದು ಒಳ್ಳೆಯದೇ? ಅಥವಾ ನಮಾಜಿನ ಸಂಖ್ಯೆಯನ್ನು ಹೆಚ್ಚಿಸುವ ಸಲುವಾಗಿ ಉದಾಹರಣೆಗೆ ಪ್ರತಿ 10 ಆಯತ್ತುಗಳ ನಂತರ ಅಥವಾ ಪ್ರತಿ 5 ಆಯತ್ತುಗಳ ನಂತರ ರುಕು ಮತ್ತು ಸುಜೂದು ಮಾಡಬೇಕೇ ಎಂಬುದಾಗಿದೆ ಇಲ್ಲಿನ ಪ್ರಶ್ನೆ. ಇದು ವಿದ್ವಾಂಸರು ಚರ್ಚಿಸಿದ ವಿಷಯವಾಗಿದೆ. ಅವರಲ್ಲಿ ಕೆಲವರು ಈ ಹದೀಸನ್ನು ಪುರಾವೆಯಾಗಿ ಬಳಸಿಕೊಂಡು ರಕಾತುಗಳ ಹೆಚ್ಚಳಕ್ಕಿಂತ ದೀರ್ಘಕಾಲ ನಿಲ್ಲುವಿಕೆಗಿಂತ ಸಾಷ್ಟಾಂಗಕ್ಕೆ ಪ್ರಾಧಾನ್ಯತೆ ಕಲ್ಪಿಸಿದ್ದಾರೆ. ಈ ವಿಷಯದ ಬಗ್ಗೆ ವಿದ್ವಾಂಸರು 3 ಪ್ರಸಿದ್ಧ ಅಭಿಪ್ರಾಯಗಳಿವೆ. ಕೆಲವು ವಿದ್ವಾಂಸರು ದೀರ್ಘಾವಧಿಯ ಸಾಷ್ಟಾಂಗ ಮತ್ತು ಅದರ ಹೆಚ್ಚಳ ದೀರ್ಘಾವಧಿ ನಿಲ್ಲುವುದಕ್ಕಿಂತ ಪ್ರಧಾನ ಎಂದು ಹೇಳುತ್ತಾರೆ. ಕೆಲವು ವಿದ್ವಾಂಸರು ದೀರ್ಘಕಾಲ ನಿಲ್ಲುವುದು ಪ್ರಧಾನ ಎಂದು ಹೇಳುತ್ತಾರೆ. ಸಹೀಹ್ ಮುಸ್ಲಿಂನಲ್ಲಿ ಜಾಬೀರ್ ರಲಿಯಲ್ಲಾಹು ಅನ್ನು ಹೇಳಿದ ಹದೀಸ್ ಅವರಿಗೆ ಆಧಾರವಾಗಿದೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಫದಲು ಸಲಾತಿ ತೂಲುಲ್ ಕುನೂತ್, ಅತ್ಯುತ್ತಮ ಪ್ರಾರ್ಥನೆಯು, ಅತ್ಯುತ್ತಮ ನಮಾಜ್ ದೀರ್ಘ ಪ್ರಾರ್ಥನೆಯಾಗಿದೆ. ಅಂದರೆ ದೀರ್ಘಕಾಲ ನಿಲ್ಲುವುದು ಇದು ಅದರ ಬಗ್ಗೆ ಸ್ಪಷ್ಟವಾದ ಹೇಳಿಕೆಯಾಗಿದೆ ಎಂದು ಅವರು ಹೇಳುತ್ತಾರೆ. ಕುರ್ಆನಿಗಿಂತ ಉತ್ತಮವಾದದ್ದು ಯಾವುದೂ ಇಲ್ಲ ಮತ್ತು ಇದನ್ನು ನಿಂತಿರುವಾಗ ಹೇಳಲಾಗುತ್ತದೆ. ಸುಜೂದಿನಲ್ಲಿ ಹಮ್ದ್ ಮತ್ತು ದುಆ ಇದು ಇದೆ. ಆದರೆ ಕುರ್ಆನ್ ಪಠಣವು ಅಲ್ಲಾಹನನ್ನು ಸ್ತುತಿಸುವುದು ಮತ್ತು ಪ್ರಾರ್ಥಿಸುವುದಕ್ಕಿಂತ ಉತ್ತಮವಾಗಿದೆ. ಆದ್ದರಿಂದ ದೀರ್ಘಕಾಲ ನಿಂತು ಕುರ್ಆನ್ ಪಠಣ ಮಾಡುವುದು ಬಹಳಷ್ಟು ರಕಾತುಗಳನ್ನು ಹೆಚ್ಚಿಸುವುದಕ್ಕಿಂತ ಉತ್ತಮವಾಗಿದೆ ಎಂದು ಇಮಾಮ್ ಶಾಫಿ ಅಭಿಪ್ರಾಯಪಟ್ಟಿದ್ದಾರೆ. 3ನೇ ಗುಂಪು ಎರಡಕ್ಕೂ ಪ್ರಾಧಾನ್ಯತೆ ಕಲ್ಪಿಸಿದೆ. ಇಮಾಮ್ ಇಸ್ಹಾಕ್ ಬಿನ್ ರಾಹವೈಹಿ ಅವರು ರಾತ್ರಿ ಪ್ರಾರ್ಥನೆ ಮತ್ತು ಹಗಲಿನ ಪ್ರಾರ್ಥನೆಯ ನಡುವೆ ವ್ಯತ್ಯಾಸವನ್ನು ತೋರಿಸಿದ್ದಾರೆ. ಅವರು ಹೇಳಿದರು, ಹಗಲಿನಲ್ಲಿ ಸುಜೂದನ್ನು ಹೆಚ್ಚಿಸುವುದಾಗಿದೆ ಮತ್ತು ರಾತ್ರಿಯಲ್ಲಿ ದೀರ್ಘವಾಗಿ ನಿಲ್ಲುವುದಾಗಿದೆ ಒಳ್ಳೆಯದು. ಇಸ್ಹಾಕ್ ರವರ ಪ್ರಕಾರ ರಾತ್ರಿಯ ಪ್ರಾರ್ಥನೆಯ ಸಮಯದಲ್ಲಿ ಮಾಡಬೇಕಾದ ಅತ್ಯುತ್ತಮ ಕೆಲಸವೆಂದರೆ ನಿಮ್ಮ ನಿಂತಿರುವಿಕೆಯನ್ನು ಉದ್ದಗೊಳಿಸುವುದು. ಯಾವ ಆಧಾರದ ಮೇಲೆ? ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ವರದಿಯಾದದ್ದನ್ನು ಪರಿಗಣಿಸಿ ಅವರ ಕಾಲುಗಳು ಬಾತು ಹೋಗುವವರೆಗೂ ತಮ್ಮ ನಿಂತಿರುವ ಸ್ಥಿತಿಯನ್ನು ದೀರ್ಘಗೊಳಿಸುತ್ತಿದ್ದರು, ದೀರ್ಘವಾಗಿ ಖಿಯಾಮ್ ಮಾಡುತ್ತಿದ್ದರು ಎಂದು ಹದೀಸಿನಲ್ಲಿ ಬಂದಿದೆ. ಕೆಲವು ವಿದ್ವಾಂಸರು ಅಭಿಪ್ರಾಯಪಟ್ಟ ಪ್ರಕಾರ ಅದು ಜನರನ್ನು ಮತ್ತು ಅವರ ಸ್ಥಿತಿಗತಿಗಳನ್ನು ಆಧರಿಸಿ ಪ್ರತ್ಯೇಕ ವಿಧಿಗಳು ಅನ್ವಯಿಸುತ್ತವೆ ಎಂದಾಗಿದೆ. ಆದ್ದರಿಂದ ಯಾರಾದರೂ ದೀರ್ಘವಾಗಿ ಪಠಿಸುವಲ್ಲಿ ವಿನಮ್ರ, ತಾಳ್ಮೆ ಮತ್ತು ಸಾಮರ್ಥ್ಯ ಹೊಂದಿದ್ದರೆ ದೀರ್ಘವಾಗಿ ಪಠಿಸುವುದು ಇನ್ನೂ ಉತ್ತಮ. ಇನ್ನು ಅನಿಯಂತ್ರಿತ ನಿದ್ರೆಯ ಕಾರಣ ಅಥವಾ ದೌರ್ಬಲ್ಯ ಅಥವಾ ಅಂತಹ ಯಾವುದಾದರೂ ಸಮಸ್ಯೆಯಿಂದ ಬಳಲುತ್ತಿರುವ ಯಾರಿಗಾದರೂ ಅವನು ಸಾಧ್ಯವಾಗುವ ಹಾಗೆ ನಮಾಜ್ ಮಾಡಬಹುದು, ಅದು ಅವನಿಗೆ ಉತ್ತಮ. ಎರಡೂ ವಿಷಯಗಳು ಸಮಾನವಾಗಿದ್ದರೆ ರಾತ್ರಿಯ ಪ್ರಾರ್ಥನೆಯಲ್ಲಿ ದೀರ್ಘಕಾಲ ನಿಲ್ಲುವುದು ಹೆಚ್ಚು ರಕಾತು ಮಾಡುವುದಕ್ಕಿಂತ ಉತ್ತಮವಾಗಿರುತ್ತದೆ ಎಂದು ಹೇಳಿದ್ದಾರೆ. ಸಹೋದರರೇ, ನಾವು ಕೇಳಿದ ವಿಷಯಗಳಿಂದ ನಮಗೂ ನಿಮಗೂ ಪ್ರಯೋಜನವಾಗಲಿ. ನಮಗೂ ನಿಮಗೂ ಅಲ್ಲಾಹು ಸರಿಯಾದ ಮಾರ್ಗದರ್ಶನ ಮಾಡಲಿ ಎಂದು ನಾನು ಅಲ್ಲಾಹನನ್ನು ಬೇಡಿಕೊಳ್ಳುತ್ತೇನೆ. ವಲ್ಲಾಹು ಆಲಂ. ವಸಲ್ಲಲ್ಲಾಹು ಅಲಾ ನಬಿಯಿನಾ ಮುಹಮ್ಮದ್ ವ ಆಲಿಹಿ ವಸಹಬಿಹಿ ಅಜ್ಮঈನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.